ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಂತ್ಕೊಂಡು ಗಾಯತ್ರಿ ಜಪ ಮಾಡಿ ಆಯಿತು, ದಿಗುಪಸ್ಥಾನ ಆಯಿತು. ಈಗ ಮುಂದೆ ಕೂತ್ಕೊಳ್ಬೋದು. ಅಲ್ಲೇ ತುಳಸಿ ಸನ್ನಿಧಿಯಲ್ಲೇ ಕೂರ್ಬೋದು, ಅಥವಾ ದೇವ್ರ ಕೋಣೆಗೆ ಬಂದು ಕೂತು ಜಪ ಮಾಡಬೇಕು. ಜಪ ಮಾಡೋದಕ್ಕೆ ಪ್ರೀರಿಕ್ವಿಸಿಟ್ ಆಸನ, ಭೂತೋಚ್ಚಾಟನ, ಇದನ್ನು ನೋಡಬೇಕು. ಏನು ಆಸನ ಅಂದರೆ ಹಾಸ್ಯತೆ ಅನೇನ ಇತಿ. ಯಾವ ಪೊಸಿಷನ್ನಲ್ಲಿ ನಾವು ಕೂರೋದ್ರಿಂದ ನಮ್ಮಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತೆ, ದೇವರ ಚಿಂತನೆ ಜಾಸ್ತಿ ಆಗುತ್ತೆ, ಅದನ್ನು ಆಸನ ಅಂತ ಕರಿತೀವಿ. ಯೋಗಶಾಸ್ತ್ರದಲ್ಲಿ ಪತಂಜಲಿ ಸೂತ್ರ ಹೇಳ್ತಾರೆ, ಏನು ಸುಖಂ ಸ್ಥಿರಂ ಆಸನಂ. ಹೇಗಿರಬೇಕು ಆಸನ ಅಂದರೆ ಸ್ಥಿರವಾಗಿರಬೇಕು, ನಾವು ಸ್ಟೇಬಲ್ ಆಗಿ ಕೂರಬೇಕು. ಗಂಟೆಗಟ್ಟಲೆ ಕೂರುವ ಕೆಪಾಸಿಟಿ ಬರಬೇಕು. ಆದರೆ ಆ ಗಂಟೆಗಟ್ಟಲೆ ಹೇಗೆ ಕಷ್ಟದಿಂದ ಕೂರಬಾರ್ದು, ಸುಖಂ ಆರಾಮಾಗಿ ಕೂರಬೇಕು. ಕಷ್ಟಪಟ್ಟು ಒದ್ದಾಡಿ ಕೂರುವಂತಾಗಿರಬಾರ್ದು, ಮತ್ತು ತುಂಬ ಸಮಯ ಕೂರುವ ಹಾಗಿರಬೇಕು. ಇದು ಆಸನದ ಲಕ್ಷಣ, ಸುಖಂ ಸ್ಥಿರಂ ಆಸನಂ. ಬೇರೆ ಬೇರೆ ಆಸನಗಳ ಫಲ ಏನು? ವಂಶಾಸನೆ ದರಿದ್ರ ಸ್ಯಾತ್, ಪಾಷಾಣೇ ವ್ಯಾಧಿ ಸಂಭವ, ಧರಣ್ಯಾಂ ದುಃಖಮಾಪ್ನೋತಿ, ದೌರ್ಭಾಗ್ಯಂ ದಾರುಕಾಸನೆ, ತೃಣಾಸನೆ ಯಶೋಹಾನಿ, ಪಲ್ಲವೇ ಚಿತ್ತವಿಭ್ರಮ, ಕುಶಾಸನೆ ಸರ್ವಸಿದ್ಧಿ, ಕಂಬಲೆ ಸುಖಮೇವ ಚ, ಕೃಷ್ಣಾಜಿನೆ ಜ್ಞಾನಸಿದ್ಧಿ, ಮೋಕ್ಷ ಸ್ಯಾದ್ ವ್ಯಾಘ್ರಚರ್ಮಣಿ. ಸಂಗ್ರಹಕಾರ ವಚನ ಏನು ಹೇಳಿದ್ರು? ಬಿದಿರಿನಾಸನ ಹಾಕಿ ಕೂತ್ರೆ ಏನಾಗ್ತಾನೆ? ದರಿದ್ರ ಸ್ಯಾತ್, ಅವ ದರಿದ್ರ ಆಗ್ತಾನೆ. ಪಾಷಾಣೇ ವ್ಯಾಧಿ ಸಂಭವ, ಕಲ್ಲಿನ ಆಸನದ ಮೇಲೆ ಕೂರೋದ್ರಿಂದ ಏನು ವ್ಯಾಧಿ ರೋಗಗಳು ಬರ್ಬೋದು. ಧರಣ್ಯಾಂ ದುಃಖ ಮಾಪ್ನೋತಿ, ಬರಿಯ ನೆಲದ ಮೇಲೆ ಕೂತು ಜಪ ಮಾಡೋದ್ರಿಂದ ದುಃಖ. ದೌರ್ಭಾಗ್ಯಂ ದಾರುಕಾಸನೆ, ದುರಾದೃಷ್ಟ ಮರದ ಮಣೆಯಿಂದ, ಹಾಗಾಗಿ ಮರದ ಮಣೆ ಹಾಕಬಾರ್ದು. ತೃಣಾಸನೆ ಯಶೋಹಾನಿ, ಯಾವುದ್ಯಾವುದೋ ಹುಲ್ಲನ್ನು ಹಾಕ್ಕೊಂಡ್ರೆ ಯಶಸ್ಸಿಗೆ ಪೆಟ್ಟು ಬೀಳುತ್ತೆ. ಪಲ್ಲವೇ ಚಿತ್ತ ವಿಭ್ರಮ, ಸೊಪ್ಪು ಸದೆ ಹಾಕ್ಕೊಂಡು ಕೂತ್ರೆ ತಲೆ ಕೆಡಬೋದು. ಕುಶಾಸನೆ ಸರ್ವಸಿದ್ಧಿ, ನಮ್ಮ ಎಲ್ಲ ಇಷ್ಟಾರ್ಥಗಳು ಕುಶಾಸನ ದರ್ಭೆಯ ಆಸನದಿಂದ ಆಗತ್ತೆ. ಕಂಬಲೆ ಸುಖಮೇವಚ, ಕಂಬಳಿ ಆಸನದಿಂದ ಸುಖ ಆರಾಮ ಸಿಗತ್ತೆ. ಕೃಷ್ಣಾಜಿನೇ ಜ್ಞಾನಸಿದ್ಧಿ, ಕೃಷ್ಣಾಜನದಿಂದ ಜ್ಞಾನಸಿದ್ಧಿ. ಮೋಕ್ಷ ಸ್ಯಾದ್ ವ್ಯಾಘ್ರಚರ್ಮಣಿ, ಹುಲಿಯ ಚರ್ಮದಿಂದ ಆಸನ ಹಾಕಿಕೊಂಡು ಕೂತ್ರೆ ಮೋಕ್ಷ. ಹಾಗಾಗಿ ಕೇವಲ ಮೋಕ್ಷಾರ್ಥಿಗಳು, ಸನ್ಯಾಸಿಗಳು, ಇವರೆಲ್ಲ ವ್ಯಾಘ್ರಚರ್ಮ ಇದರ ಆಸನ ಹಾಕ್ಕೊಂಡ್ರೆ ಅವರಿಗೆ ಬೆನಿಫಿಟ್ ಜಾಸ್ತಿ. ಇರಲಿ. ಅಭಿಚಾರೇ ವಿವರಣಂ ಸ್ಯಾತ್, ರಕ್ತಂ ವಶ್ಯಾದಿಕರ್ಮಣಿ, ಶಾಂತಿಗೆ ಧವಲಃ ಪ್ರೋಕ್ತಃ, ಸರ್ವಾರ್ಥಶ್ಚಿತ್ರಕಂಬಳ. ಕಲರ್ಸ್, ವಸ್ತ್ರ ಹಾಕೋದಾದರೆ ಅದರ ಕಲರ್ಸ್, ಅಭಿಚಾರ ಮಾಡುವುದು ಇಂತಹ ಹೋಮಗಳಲ್ಲಿ ಅಥವಾ ಅನುಷ್ಠಾನಗಳಲ್ಲಿ ವಿಕಾರ ಸ್ವರೂಪದ ಆಸನ, ಮತ್ತು ಅಟ್ರ್ಯಾಕ್ಷನ್ ಮಾಡುವಂತಹ ಕರ್ಮಾಂಗಗಳು, ಅದರಲ್ಲಿ ರೆಡ್ ಕಲರಿಂಗು. ಶಾಂತಿ ಹೋಮಗಳು ಮತ್ತು ಶಾಂತಿಕರವಾದ ಕರ್ಮಗಳು, ನಿತ್ಯಾನುಷ್ಠಾನ, ಇವಕ್ಕೆಲ್ಲ ಬಿಳಿ ಬಣ್ಣದ ಆಸನ. ಆಮೇಲೆ ನಮ್ಮ ದೇಹದ ಸ್ಥಿತಿ ಆಸನ ಅಂತ ಹೆಸರು. ಯಾವ ರೀತಿ ಆಸನ? 3 ಆಸನಗಳನ್ನು ನಿತ್ಯ ಕರ್ಮಾನುಷ್ಠಾನಕ್ಕೆ ಹೇಳಿದ್ದಾರೆ. ಯಾವುದು? ಒಂದು ಪದ್ಮಾಸನ, ಇನ್ನೊಂದು ಸ್ವಸ್ತಿಕಾಸನ, ಇನ್ನೊಂದು ವೀರಾಸನ ಅಂತ. 2 ಕಾಲುಗಳನ್ನು ತೊಡೆ ಮೇಲೆ ಇಟ್ಕೊಳ್ಳೋದು, ಬೆನ್ನು ನೇರವಾಗಿರೋದು, 2 ಕೈಗಳನ್ನು ತೊಡೆಗಳ ಮೇಲೆ ಮೇಲ್ಮುಖವಾಗಿ ಇಟ್ಕೊಳ್ಳೋದು, ಇದನ್ನು ಮತ್ತು ಸ್ವಲ್ಪ ತಲೆ ಎತ್ತಿರಬೇಕು, ಇದನ್ನು ಪದ್ಮಾಸನ ಅಂತ ಹೇಳ್ತೀವಿ. ಇದು ಎಲ್ಲ ವ್ಯಾಧಿಗಳನ್ನು ಪರಿಹಾರ ಮಾಡುತ್ತೆ. ಇದು ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು, ಅದಕ್ಕೆ ಆಸನ ಸಿದ್ಧಿ ಅಂತ ಹೆಸರು. 1.5 ಗಂಟೆಗಿಂತ ಹೆಚ್ಚು, ಮಿನಿಮಮ್ 1.5 ಗಂಟೆ ನಾವು ಒಂದೇ ಆಸನದಲ್ಲಿ ಏನೂ ಇಂಬ್ಯಾಲೆನ್ಸ್ ಇಲ್ಲದೆ, ಕ್ಲೇಶ ಇಲ್ಲದೆ ಕೂತ್ಕೊಂಡ್ರೆ ನಮ್ಮ ಶಕ್ತಿಗೆ ಆಸನ ಸಿದ್ಧಿ ಅಂತ ಹೆಸರು.
ಆಸನ ಸಿದ್ಧಿ ಆಗಬೇಕು. ಅದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ನಾವು. ಪದ್ಮಾಸನ ಆರಂಭದಲ್ಲಿ ಕಷ್ಟ ಆಗ್ಬೋದು, ಆದರೆ ಅತ್ಯಂತ ಶ್ರೇಷ್ಠ. ಮತ್ತು ವೀರಾಸನ. ಪದ್ಮಾಸನದಲ್ಲಿ 2 ಕಾಲು ಮೇಲಿರುತ್ತೆ, ತೊಡೆ ಮೇಲೆ. ಇದರಲ್ಲಿ ಬಲದ ತೊಡೆಯ ಕೆಳಗೆ ಎಡಪಾದ, ಎಡ ತೊಡೆಯ ಮೇಲೆ ಬಲಪಾದ, ವೀರಾಸನ. ಮತ್ತು ಸ್ವಸ್ತಿಕಾಸನ, 2 ಕಾಲುಗಳು ಕೆಳಗೆ ಇರೋದು, ಚಕ್ಲಮಟ್ಟೆ ಹಾಕ್ಕೊಳ್ಳೋದು ಅಂತೀವಲ್ಲ, ಅದು ಸ್ವಸ್ತಿಕಾಸನ. ಈ 3 ಆಸನ ಪ್ರಶಸ್ತ. ಆಯಿತು, ಈಗ ಆಸನ ಹಾಕಿ ಆಯಿತು. ಆಸನ ಹಾಕಬೇಕಾದ್ರೆ ಒಂದು ಭೂಮಿಯಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕು. ಪೃಥ್ವಿ ತ್ವಯಾಧೃತ ಲೋಕ ದೇವಿತ್ವಂ ವಿಷ್ಣುನಾಧೃತ ತ್ವಂಚ ಧಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ. ಭೂಮಿದೇವಿಯೇ, ನಿನ್ನಿಂದ ಇಡೀ ಲೋಕಗಳು ಹಿಡಿದಿಡಲ್ಪಟ್ಟಿದೆ, ಎಲ್ಲವನ್ನು ಹಿಡ್ಕೊಂಡಿದ್ದಿ ನೀನು. ಮತ್ತು ನೀನು ವಿಷ್ಣುವಿನಿಂದ ಧಾರಣೆ ಮಾಡಲ್ಪಟ್ಟಿದ್ದಿ. ನನ್ನನ್ನು ನೀನು ಧಾರಣೆ ಮಾಡು. ಏನು ಆಸನ ಹಾಕ್ತಾಯಿದ್ದೀನಿ ಇದನ್ನು ಪವಿತ್ರವನ್ನಾಗಿ ಮಾಡು ಅಂತ ಪ್ರಾರ್ಥನೆ. ಇದಕ್ಕೆ ಒಂದು ಋಷಿ ಛಂದಸ್ಸು ಎಲ್ಲ ಕಡೆ ಚಾಲ್ತಿಯಲ್ಲುಂಟು. ಏನು? ಪೃಥ್ವಿ ಇತ್ಯಸ್ಯ ಮಂತ್ರಸ್ಯ ಮೇರುಪೃಷ್ಠ ಋಷಿ ಸುತಲಂ ಛಂದಃ ಕೂರ್ಮೋ ದೇವತಾ ಆಸನೆ ವಿನಿಯೋಗ ಅಂತೆಲ್ಲ ಹೇಳ್ತಾರೆ. ಆದರೆ ಅಷ್ಟು ಸರಿ ಕಾಣೋದಿಲ್ಲ ಈ ಋಷಿ ಛಂದಸ್ಸು. ಋಷಿ ಅಂದರೆ ಯಾರು? ಒಂದು ಮಂತ್ರವನ್ನು ದ್ರಷ್ಟಾರ ಕಂಡುಕೊಂಡವ ಋಷಿ. ಇಲ್ಲಿ ಏನು ಹೇಳಿದ್ದಾರೆ? ಮೇರು ಪೃಷ್ಠ, ಮೇರು ಪರ್ವತ ಉಂಟಲ್ಲ ಅದರ ಬುಡ, ಮೇರುವಿನ ಪೃಷ್ಠ, ಅದು ಋಷಿಯಂತೆ. ಸುತಲಂ ಛಂದಃ, ಅತಲ ವಿತಲ ಸುತಲ ಪಾತಾಳ ಮಹಾತಾಳ, ಈ 7 ರಸಾತಲ ಕೆಳಲೋಕಗಳೇನಿದೆ ಅದು ಛಂದಸ್ಸಂತೆ. ಕೂರ್ಮೋ ದೇವತಾ ಅನುಸಂಧಾನ ಮಾಡ್ಬೋದು, ಕೂರ್ಮರೂಪಿ ಭಗವಂತ ಅಂತ. ಆದರೆ ಇದು ಅನುಷ್ಠುಪ್ ಛಂದಸ್ಸು, 32 ಅಕ್ಷರ ಇದೆ. ಇದರ ಋಷಿ ಯಾರೋ ಗೊತ್ತಿಲ್ಲ. ಇದೊಂದು ಪ್ರಾರ್ಥನೆ ಶ್ಲೋಕ, ಇದಕ್ಕೆ ಋಷಿ ಛಂದಸ್ಸು ಅಗತ್ಯ ಇಲ್ಲ. ಈಗ ಉದಾಹರಣೆಗೆ ನಾವು ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಶುಕ್ಲಾಂಬರಧರಂ ವಿಷ್ಣುಂ ಕೆಲವೊಂದಷ್ಟು ಪ್ರಾರ್ಥನೆ ಶ್ಲೋಕ ಹೇಳ್ತೀವಿ. ಅದಕ್ಕೆಲ್ಲ ನಾವು ಋಷಿ ಛಂದಸ್ಸು ಹೇಳೋದಿಲ್ಲ. ಯಾಕಂದರೆ ಅದರಲ್ಲಿ ಅವಶ್ಯಕತೆ ಇಲ್ಲ, ಪ್ರಾರ್ಥನೆ ಅದು ಅಷ್ಟೇ, ಮಂತ್ರ ಅಲ್ಲ. ಹಾಗಾಗಿ ಈ ಋಷಿ ಛಂದಸ್ಸು ಅವಶ್ಯಕತೆ ಇಲ್ಲ. ಆ ಮಂತ್ರದಿಂದ ಪ್ರಾರ್ಥನೆ ಮಾಡಿ ಕೂರ್ಮರೂಪಿಯಾದ ಭಗವಂತನನ್ನು, ಇಡೀ ಲೋಕಗಳನ್ನು ತನ್ನ ಬೆನ್ನಲ್ಲಿ ಹಿಡಿದಿಟ್ಟುಕೊಂಡಂತಹ ಭಗವಂತನನ್ನು ಸ್ಮರಣೆ ಮಾಡ್ತಾ ಆ ಆಸನವನ್ನು ಮುಟ್ಟಿ ಪ್ರಾರ್ಥನೆ ಮಾಡಬೇಕು. ಅದಾದ ಮೇಲೆ ಅಪಸರ್ಪಂತು ತೇ ಭೂತ ಯೇ ಭೂತ ಭುವಿ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರ ತೇನ ಶಂತು ಶಿವಾಜ್ಞಜ ಅಪಕ್ರಾಮಂತು ಭೂತಾನಿ ಪಿಶಾಚಾ ಸರ್ವತೋದಿಶಂ ಸರ್ವೇಷಾಂ ಅವಿರೋಧೇನ ಜಪಕರ್ಮ ಸಮಾರಭೆ. ಏನಿದರ ಅರ್ಥ? ಭೂತೋಚ್ಚಾಟನೆ ಅಂದ್ರೇನು? ರುದ್ರಗಣಗಳು ಅಂತ ಶತರುದ್ರಿಯದಲ್ಲಿ, ರುದ್ರಾಧ್ಯಾಯದಲ್ಲಿ ಕೊನೆಗೆ ಬರುತ್ತೆ. ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇ ಅಂತರಿಕ್ಷೇ ಯೇ ದಿವಿ ಯೇಷಾಂ ಅನ್ನಂ ವಾತಃ ವರ್ಷಮಿಷವಸ್ತೇಭ್ಯೋ ದಶ ಪ್ರಾಚೀಃ ದಶ ದಕ್ಷಿಣಾ ದಶ ಪ್ರತೀಚೀಃ ದಶೋದೀಚೀಃ ದಶೋರ್ಧ್ವಾಃ ತೇಭ್ಯೋ ನಮಸ್ತೆ ನಃ ಮೃಡಯಂತು ತೇ ಯಂದುಷ್ಮಃ ದ್ವೇಷ್ಟಿತಂ ವಹ ಜಂಭೆ ದಧಾಮಿ ಅಂತ. ಏನು? ರುದ್ರನ ಸೇನೆ, ರುದ್ರಗಣಗಳು ಎಲ್ಲೆಲ್ಲಿರ್ತಾರೆ? ಯೇ ಪೃಥಿವ್ಯಾಂ ಭೂಮಿಯಲ್ಲಿ, ಯೇ ಅಂತರಿಕ್ಷೆ, ಯೇ ದಿವಿ ಸ್ಪೇಸಲ್ಲಿ, ಈ ಅಂತರಿಕ್ಷದಲ್ಲಿ ಆಕಾಶದಲ್ಲಿ ಇರ್ತಾರೆ, ದಿವಿ ದ್ಯುಲೋಕದಲ್ಲಿ, ಭೂಹು ಭುವಃ ಸ್ವಹ. ಮತ್ತು ಅವರ ಆಯುಧಗಳೇನು? ಭೂಮಿಯಲ್ಲಿರುವ ಆ ಗಣಗಳಿಗೆ ಆಯುಧ ಅನ್ನ, ಆಹಾರದಲ್ಲಿ ಸೇರಿ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅಂತರಿಕ್ಷದಲ್ಲಿರುವವರು ವಾತಃ ಗಾಳಿ, ದ್ಯುಲೋಕದಲ್ಲಿರುವುದು ಅಂಥ ಗಣಗಳಿಗೆ ಆಯುಧ ವರ್ಷ ಮಳೆ, ಇದೇ ಅವರ ವೆಪನ್. ಅಂಥವರಿಗೆ ನಮಸ್ತೆ ನಃ ಮೃಡಯಂತು, ಅಂಥವರಿಗೆ ನಾನು
ಪ್ರತಿ ದಿಕ್ಕಿನಲ್ಲೂ ನಮಸ್ಕಾರ ಮಾಡ್ತೀನಿ. ದಶಪ್ರಾಚೀಹಿ ದಶೋದೀಚೀಹಿ ಅಂತ. ನಹಾಮೃಡಯಂತು, ನಮ್ಮನ್ನು ಅವರು ಸುಖವಾಗಿ ಇಟ್ಟಿರಲಿ, ನಮಗೆ ಅವರು ತೊಂದರೆ ಕೊಡೋದು ಬೇಡ. ನಮ್ಮನ್ನು ಯಾರು ದ್ವೇಷ ಮಾಡ್ತಾರೆ, ನಾವು ಯಾರನ್ನು ದ್ವೇಷ ಮಾಡ್ತೀವಿ, ಅದೆಲ್ಲವನ್ನು ಅವರೇ ನೋಡ್ಕೊಳ್ಳಿ ಅಂತ. ಆ ರುದ್ರಗಣಗಳ ಕೆಪ್ಯಾಸಿಟಿ. ಅವರನ್ನು ನಾವು ನಮಸ್ಕಾರ ಮಾಡಿ ಶ್ರದ್ಧಾ ಭಕ್ತಿಯಲ್ಲಿದ್ದರೆ ನಮ್ಮನ್ನು ಸುಖವಾಗಿಡ್ತಾರೆ, ಇಲ್ಲಾಂದರೆ ನಮಗೆ ತೊಂದರೆ ಕೊಡೋ ಕೆಪ್ಯಾಸಿಟಿಯೂ ಇದೆ. ಹಾಗಾಗಿ ಅಲ್ಲಿ ಹೇಳಿದ್ರು, ಅದೇ ಅರ್ಥ ಇಲ್ಲಿ. ಈ ಗಣಗಳೇನಿದ್ದಾರೆ ಅವರೆಲ್ಲ ದೂರ ಸರೀಲಿ. ಯಾಕಂದರೆ ನಾವೀಗ ದೇವರ ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದೀವಿ. ಜಪ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಮೋಕ್ಷ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ನಮಗೆ ನೀವೆಲ್ಲ ಅನುಕೂಲ ಮಾಡಿಕೊಡಿ. ಆ ಶಿವನ ಆಜ್ಞೆಯಿಂದ, ಶಿವಾಜ್ಞೆಯ ನೀವೆಲ್ಲ ದೂರ ಸರೀರಿ, ನಮಗೆ ಮಾರ್ಗ ಮಾಡಿಕೊಡಿ ಅಂತ ಆ ರುದ್ರಗಣಗಳಲ್ಲಿ ಪ್ರಾರ್ಥನೆ. ಬೇಕಿದ್ದರೆ ಅದನ್ನು ಇಲ್ಲಿ ಹೇಳ್ಬೋದು, ಯಾವುದು ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ. ಅನುಕೂಲ ಆಗತ್ತೆ. ಇದು ಭೂತೋಚ್ಚಾಟನೆ. ಇನ್ನು ದಿಗ್ಬಂಧನ. ಅಲ್ಲಿ ಗೋಪಿಚಂದನ ಧಾರಣೆ ಮಾಡುವಾಗ ಹೇಗೆ ಮಾಡ್ತೀವಿ, ತೋರು ಬೆರಳು ಮಧ್ಯ ಬೆರಳು ಅದನ್ನು 10 ದಿಕ್ಕಿಗೆ ಕ್ಲಾಕ್ ವೈಸ್ ತಿರುಗಿಸಿ ಹೇಗೆ ತೋರಿಸ್ತೀವಿ ಅದನ್ನೇ ಇಲ್ಲಿ ರಂ ಅನ್ನುವ ಸುದರ್ಶನ ಮಂತ್ರದ ಬೀಜಾಕ್ಷರ ಅದರಿಂದ ತೋರಿಸಿ ಅಗ್ನಿ ಪ್ರಾಕಾರವನ್ನು ಕಲ್ಪನೆ ಮಾಡಬೇಕು. ನಮ್ಮ ಸುತ್ತ ಅಗ್ನಿಯ ಒಂದು ಕೋಟೆ ಇದೆ, ಎಲ್ಲ ದುಷ್ಟಶಕ್ತಿಗಳು ಅದರ ಹೊರಗೆ ಹೋಗ್ತಾವೆ, ಓಡಿ ಹೋಗ್ತಾವೆ ಅನ್ನುವ ಒಂದು ಕಾನ್ಸೆಪ್ಟ್. ಅದರಿಂದ ಅಗ್ನಿ ಪ್ರಾಕಾರ ಕಲ್ಪನೆ. ಇದಷ್ಟಾದ ಮೇಲೆ ಪಾಪಪುರುಷ ನಿರಸನ. ನಾವು ಮಾಡಿದ ಪಾಪಗಳೆಲ್ಲ ಒಂದು ಪುರುಷನ ಆಕೃತಿ ಕೊಟ್ಟರೆ ಹೇಗಿರ್ಬೋದು, ಆ ಥರದೊಂದು ರೂಪ ಚಿಂತನೆಯನ್ನು ಮಾಡಿ ಆ ಪಾಪ ಪುರುಷ ಏನಿದ್ದಾನೆ ಅವನು ನಮ್ಮ ಎಡ ಹೊಟ್ಟೆಯ ಭಾಗದಲ್ಲಿ ಇದ್ದಾನೆ ಅಂತ ಚಿಂತನೆ. ಅವನ ಸ್ವರೂಪ ಹೇಗೆ, ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜಧ್ವಜಂ ಸುರಾಪಾನ ಹೃದಯುಕ್ತಂ ಗುರುತಲ್ಪಕಟಿಧ್ವಜಂ ತತ್ಸಂಯೋಗ ಪದದ್ವಂದ್ವಂ ಅಂಗಪ್ರತ್ಯಂಗಪಾತಕಂ ಉಪಪಾತಕರೋಮಾಣಂ ರಕ್ತಶ್ಮಶ್ರುವಿಲೋಚನಂ ಖಡ್ಗಚರ್ಮಧರಂ ಕೃಷ್ಣಂ ಕುಕ್ಷೌ ಪಾಪಂ ವಿಚಿಂತಯೇ. ಕುಕ್ಷಿಯಲ್ಲಿ ಇರ್ತಾನೆ. ಹೇಗಿದೆ ಅವನ ಸ್ವರೂಪ, ಬ್ರಹ್ಮಹತ್ಯೆ ಅವನ ಶಿರಸ್ಸಂತೆ. ಮತ್ತು ಕಳ್ಳತನ ಮಾಡುವುದು ಭುಜದ ರೂಪದಲ್ಲಿ. ಮತ್ತು ಅವನ ಹಾರ್ಟ್ ಯಾವುದು, ಸುರಾಪಾನ ಡ್ರಿಂಕಿಂಗ್. ಸ್ತ್ರೀಯರಲ್ಲಿ ಮೋಹ ಅವನ ಕಟಿ ಪ್ರದೇಶ. ಹೀಗೆ ಎಲ್ಲ ಪಾಪಗಳನ್ನು ಒಂದೊಂದು ಅಂಗದಲ್ಲಿ ಚಿಂತನೆ ಮಾಡಬೇಕು. ರಕ್ತಶ್ಮಶ್ರು ರೆಡ್ ಕಲರ್ ಇದು ಮೀಸೆ. ವಿಲೋಚನಂ ವಿರೂಪವಾದ ಕಣ್ಣು. ಅವನ ಆಯುಧ ಯಾವುದು, ಕತ್ತಿ ಮತ್ತು ಗುರಾಣಿ, ಖಡ್ಗ ಮತ್ತು ಗುರಾಣಿ. ಇಂತಹ ಕಪ್ಪು ಬಣ್ಣದ ಆ ಪಾಪಪುರುಷ ನಮ್ಮ ಕುಕ್ಷಿಯ ಸ್ಥಾನದಲ್ಲಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಆ ಪಾಪಪುರುಷನನ್ನು ನಾಭಿ ಸ್ಥಾನದಲ್ಲಿ ತಗೊಂಡು ಬರಬೇಕು. ಅಲ್ಲಿ ಯಾರಿದ್ದಾರೆ, ನಾಭೌ ಷಟ್ಕೋಣಮಂಡಲ ಮಧ್ಯಸ್ಥಃ ವಾಯುವಂತರ್ಗತಃ ಪ್ರದ್ಯುಮ್ನಃ ಭಗವಾನ್ ಮಚ್ಚರೀರಸ್ಥಂ ಪಾಪಪುರುಷಂ ವಾಯುನಾ ಶೋಷಯತು. ಅಲ್ಲಿ ಷಟ್ಕೋಣ ಸ್ವರೂಪವಾದ ಶಕ್ತಿ ಕೇಂದ್ರ ಇದೆ. ಅದು ವಾಯುವಿನ ಸ್ಥಾನ. ವಾಯುವಿನ ಅಂತರ್ಗತನಾಗಿ ಯಾರಿದ್ದಾರೆ, ಪ್ರದ್ಯುಮ್ನ ರೂಪಿಯಾದ ಭಗವಂತ. ಆ ವಾಯುತತ್ವದ ಬೀಜಾಕ್ಷರ ಯಂ. ಆ ಯಂ ಅನ್ನುವ ಜಪ ಮಾಡ್ತಾ ನಾವು ಏನು ಚಿಂತನೆ ಮಾಡಬೇಕು, ಆ ಪಾಪಪುರುಷ ಏನಿದ್ದಾನೆ ಅವನು ಫುಲ್ಲು ಒಣಗಿದ, ಡ್ರೈ ಆದ ಅಂಥೇಳಿ ಚಿಂತನೆ ಮಾಡಬೇಕು. ಗಾಳಿಯ ಕೆಲಸ ಅದೇ ಅಲ್ವ, ಶೋಷಣೆ ಮಾಡೋದು. ಒಣಗಿ ಹೋದ ಅಂತ. ಆಮೇಲೆ ಆ ಪಾಪಪುರುಷನನ್ನು ಹೃದಯ ಸ್ಥಾನಕ್ಕೆ ತರಬೇಕು, ಚಿಂತನೆ ಮಾಡಬೇಕು. ಅಲ್ಲಿ ಯಾರಿದ್ದಾರೆ, ವಹ್ನ್ಯಂತರ್ಗತಃ ಅನಿರುದ್ಧ ಬೆಂಕಿ, ಅಗ್ನಿದೇವತೆ. ಅಗ್ನಿ ಅಂತರ್ಗತನಾದ ಅನಿರುದ್ಧ. ಅಗ್ನಿತತ್ವದ ಬೀಜಾಕ್ಷರ ರಂ. ಈ ರಂ ಬೀಜಮಂತ್ರ ಜಪ ಮಾಡ್ತಾ ಆ ಪಾಪಪುರುಷ ಸುಟ್ಟು ಹೋದ ಅಂತ ಭಾವನೆ ಮಾಡಬೇಕು. ಅಂದರೆ ನಮ್ಮ ಪಾಪಗಳೆಲ್ಲ ಸುಟ್ಟು ಹೋಯಿತು ಅಂತ. ಅನಿರುದ್ಧ ಸ್ವರೂಪಿಯಾದ ಭಗವಂತ ಅವನನ್ನು ಸುಟ್ಟಾಕದ ಅಂತ ಒಂದು ಭಾವನೆ ಮಾಡಿ ಎಡಶ್ವಾಸದಿಂದ ಆ
ಭಸ್ಮವನ್ನು ಹೊರಗೆ ಹಾಕಬೇಕು. ಆಮೇಲೆ ಕೈ ತೊಳೆದು ತಲೆ ಶಿರಸ್ಸಿನಲ್ಲಿ ವರ್ತುಲ ಮಂಡಲ ಮಧ್ಯಸ್ಥ ಅಲ್ಲಿ ಸೋಮಮಂಡಲ, ವೃತ್ತಾಕಾರವಾದ ಸೋಮಮಂಡಲ, ಅಲ್ಲಿ ಯಾರಿದ್ದಾರೆ? ವರುಣಾಂತರ್ಗತ ವಾಸುದೇವ, ಜಲಾಭಿಮಾನಿಯಾದ ವರುಣನ ಅಂತರ್ಗತನಾದ ವಾಸುದೇವ ಸ್ವರೂಪಿಯಾದ ಭಗವಂತ ಅಲ್ಲಿದ್ದಾನೆ. ಅವನೇನು ಮಾಡಬೇಕು? ಅಮೃತವೃಷ್ಟಿಯ ಆಪ್ಲಾವಯತು ಮಚ್ಚರೀರಂ, ನನ್ನ ದೇಹವನ್ನು ಅಮೃತದ ವೃಷ್ಟಿಯಿಂದ ಪಾವನ ಮಾಡು, ಶುದ್ಧ ಮಾಡು ಅಂತ ವಂ ಅನ್ನುವ ಬೀಜಾಕ್ಷರ ಜಪದಿಂದ. ಇದು ಪಾಪಪುರುಷ ನಿರಸನ. ಇದಷ್ಟು ಮಾಡಿ ಒಂದು ಆಚಮನ ಮಾಡಬೇಕು. ನೆಕ್ಸ್ಟ್ ಕೇಶವಾದಿ ತರ್ಪಣ. ಅದು ಹೇಗೆ, ಅದರ ವಿಚಾರಗಳೇನು ಅಂತ ಮತ್ತೆ ನೋಡೋಣ. ಹರಿ ಓಂ.